ವಿರಾಮದ ನಂತರ ಪ್ರಜ್ವಲ್ ಪೆನ್ ಡ್ರೈವ್ ಫೈಲ್ಸ್ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಸರ್, ಈಗ SIT ತನಿಖೆಯನ್ನು ಮುಂದುವರಿಸಿದೆ. ಅವನು ನೀಚ ಕೃತಿಯನ್ನು ಮಾಡಿದ್ದಾನೆ, ಅದನ್ನು ಸೆರೆ ಇಟ್ಕೊಂಡಿದ್ದಾನೆ. ಸೆರೆ ಫೋನ್ ಯಾರಿದ್ದಾರೆ? ಓಕೆ, ಅಶ್ವಥ್ ಅವರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಪತ್ರಕರ್ತರು. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ನೀವೊಬ್ಬ ಪತ್ರಕರ್ತರಾಗಿ ಇಡೀ ರಾಜ್ಯವನ್ನೇ ಒಂದು ರೀತಿ ತಲ್ಲಣಗೊಳಿಸಿದೆ, ಬೆಚ್ಚಿ ಬೀಳಿಸಿದೆ ಈ ಒಂದು ಮಹಿಳಾ ದೇಶದ ಅತಿ ದೊಡ್ಡ, ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಅಂತೇಳಿ ಏನೇನೋ ಚರ್ಚೆಗಳು ನಡೀತಿದ್ದಾವೆ. ಈಗ ತನಿಖೆ ದೃಷ್ಟಿಯಿಂದ ನೋಡಿದಾಗ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ರೀತಿ ತಲ್ಲಣ ಆಗ್ತಿರೋದನ್ನು ನೋಡಿದಾಗ ನೀವೊಬ್ಬ ಪತ್ರಕರ್ತರಾಗಿದ್ದು ಹೆಂಗೆ ನೋಡ್ತೀರಿ? ಸುರೇಶ್, ಈ ಒಂದು ಪ್ರಕರಣ ಏನಿದೆಯೋ ಇಡೀ ಸಮಾಜವೇ ತಲೆ ಕೆಡಿಸುವಂತಹ ಒಂದು ಪ್ರಕರಣ. ಯಾಕೆಂದ್ರೆ ದೇವೇಗೌಡರು ಕುಟುಂಬ ಅಂತಂದ್ರೆ ಅವ್ರಿಗೆ ಆದಂತಹ ಒಂದು ಸ್ಥಾನಮಾನ ಇದೆ ರಾಷ್ಟ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಆಗಿರ್ಬೋದು. ಸೊ ಅವರ ಹೆಸರಿಗೆ ಒಂದು ಕಪ್ಪು ಚುಕ್ಕೆ ತರುವಂತಹ ಒಂದು ಕೆಲಸವನ್ನ ಅವರ ಮೊಮ್ಮಗ ಮಾಡಿಬಿಟ್ರಲ್ಲ ಅನ್ನೋದೇ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಇನ್ನೂ ತನಿಖಾ ಹಂತದಲ್ಲಿದೆ ಈ ಪ್ರಕರಣ. ಈಗಾಗಲೇ ಏನು ರಾಜ್ಯ ಸರ್ಕಾರ ಒಂದು SITಗೆ ಈ ಒಂದು ಪ್ರಕರಣವನ್ನ ಕೊಟ್ಟಿರುವಂತದ್ದು, ಈಗಾಗಲೇ ತನಿಖೆ ಮಾಡಿ ಅಂತ ಹೇಳಿ. ಈಗಾಗಲೇ ತನಿಖಾ ತಂಡದ ಮುಖ್ಯಸ್ಥರಾಗಿ BK ಸಿಂಗ್ ಅವರು ಕೂಡ ಇರುವಂತಹದ್ದು. ಈಗಾಗಲೇ ಈ ಒಂದು ಪ್ರಕರಣವನ್ನ ರಾಜ್ಯ ಸರ್ಕಾರ ಕೂಡ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರುತ್ತದೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಇದೆಯಲ್ಲ, ಖಂಡಿತವಾಗ್ಲೂ ಯಾರು ಕೂಡ ಇದನ್ನ ನಿರೀಕ್ಷೆ ಮಾಡಲ್ಲ. ಜೊತೆಗೆ ಈ ರೀತಿ ಆಗ್ಬಾರ್ದು. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡಗೌಡ್ರು ಅಂತಂದ್ರೆ ಅವ್ರಿಗೆ ಆದಂತಹ ಒಂದು ರೆಸ್ಪೆಕ್ಟ್ ಇದೆ, ಅವ್ರ ಕುಟುಂಬ ಅಂತಂದ್ರೆ ಒಂದು ರೆಸ್ಪೆಕ್ಟ್ ಇದೆ. ಕುಮಾರಸ್ವಾಮಿ ಆಗಿರ್ಬೋದು, ರೇವಣ್ಣ ಆಗಿರ್ಬೋದು, ಭವಾನಿ ರೇವಣ್ಣ ಆಗಿರ್ಬೋದು, ಇವ್ರಿಗೆಲ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಸಮಾಜದಲ್ಲಿ ಯಾರಿಗೂ ಕೂಡ ಆ ರೀತಿ ಒಂದು ರೆಸ್ಪೆಕ್ಟ್ ಯಾರಿಗೂ ಕೂಡ ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಾಗಿ ಆ ಒಂದು ಕುಟುಂಬಕ್ಕೆ, ದೊಡ್ಡಗೌಡರ ಕುಟುಂಬಕ್ಕೆ ಒಂದು ಬೆಲೆ ತೂಕ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಮೊಮ್ಮಗ ಈ ರೀತಿಯಾದಂತಹ ಒಂದು ಸೆಕ್ಸ್ ಸ್ಕ್ಯಾಂಡಲ್ ನಲ್ಲಿ ಸಿಕ್ಕಿ ಬಿದ್ದಿರುವಂತದ್ದು ದುರಂತ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇಲ್ಲಿ ಅವರ ಮರ್ಯಾದೆಗಿಂತ ಹೆಣ್ಣು ಮಕ್ಕಳ ಒಂದು ಮಾನ ಮರ್ಯಾದೆ ಎಲ್ಲವೂ ಕೂಡ ಬೀದಿಗೆ ಬಂದಿರುವಂತದ್ದು. ಯಾಕೆಂತಂದ್ರೆ ಅವರ ಮರ್ಯಾದೆ ಏನೇ ಆಗಿದ್ರು ಜನ ಬೇರೆ ರೀತಿಯಾಗಿ ಒಂದು ತಿಂಗಳು ಅಥವಾ 2 ತಿಂಗಳು ಮಾತನಾಡಿ ಸುಮ್ಮನೆ ಆಗ್ಬಿಡ್ತಿರು. ಆದ್ರೆ ಎಲ್ಲೋ ಒಂದ್ ಕಡೆ ಆ ವಿಡಿಯೋಗಳಲ್ಲಿರುವಂತಹ ಹೆಣ್ಣು ಮಕ್ಕಳ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಈ ರೀತಿಯಾಗಿ ಮಾಡ್ಬಿಟ್ರ, ಈ ರೀತಿಯಾಗಿ ಯಾಕೆ ಅಷ್ಟು ಕಾಮನ್ ಸೆನ್ಸ್ ಇರ್ಲಿಲ್ವಾ ಅನ್ನೋ ಒಂದು. ಅಶ್ವಥ್ ಅವರೇ, ಈಗ ಒಂದು ಮುಖ್ಯವಾದ ಪ್ರಶ್ನೆ. ಈಗ ಈ SIT ಮುಖ್ಯಸ್ಥರಾಗಿರುವಂತ ಈ BK ಸಿಂಗ್ ಇದಾರಲ್ಲ, ಅವ್ರ ಬಗ್ಗೆ ತುಂಬಾ ಒಳ್ಳೆಯ ಒಪಿನಿಯನ್ ಇದೆ. ತುಂಬಾ ಕುಶಾಗ್ರಮತಿಗಳು, ಮತ್ತೆ ಯಾರ ಪ್ರಭಾವಕ್ಕೂ ಒಳಗಾಗೋದಿಲ್ಲ, ಮತ್ತೆ ತನಿಖೆನ ತುಂಬಾ ಬೇರೆ ಬೇರೆ ಆಯಾಮಗಳಲ್ಲಿ ವಸ್ತುನಿಷ್ಠವಾಗಿ ತನಿಖೆ ಮಾಡ್ತಾರೆ ಅಂತ. ಇದರ ಜೊತೆಗೆ ಸರ್ಕಾರ ಈ SIT ಬದಲಾಗಿ ಒಂದು ನ್ಯಾಯಾಂಗ ತನಿಖೆ ಕೊಟ್ಟಿದ್ರೆ ಜನರಿಗೆ ಸರ್ಕಾರದ ಇದರಲ್ಲಿ ಹಸ್ತಕ್ಷೇಪ ಮಾಡೋಕ್ಕಾಗೋದಿಲ್ಲ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಬರ್ತಾ ಇತ್ತು. ಈಗ ತನಿಖೆಯ ಟೀಮ್ ಚೆನ್ನಾಗಿದೆ, ಆದರೆ ರಾಜಕಾರಣ ಅಂದಾಗ ಒತ್ತಡಗಳು, ಕೆಲವೊಂದ್ಸಲಿ ಆಪ್ತರು, ಇವೆಲ್ಲ ಪ್ರಭಾವಗಳು ಇರುತ್ತವೆ. ಇದನ್ನ ಹೆಂಗ್ ನೋಡ್ಬೋದು? ನ್ಯಾಯಾಂಗ ತನಿಖೆ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸೋದಿಲ್ವಾ? ಖಂಡಿತ ನ್ಯಾಯಾಂಗ ತನಿಖೆ ಕೊಟ್ಟಿದ್ರು ಪರವಾಗಿಲ್ಲ. ಈಗ SIT ಏನು ಒಂದು ತನಿಖಾ ತಂಡವನ್ನ ಈಗ ಮಾಡಿರುವಂತದ್ದು, ಈಗ ಸ್ಪೆಷಲ್ ಒಂದು ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಮಾಡಿರುವಂತದ್ದು ಸರ್ಕಾರ. ಯಾಕೆಂತಂದ್ರೆ ಒಬ್ರು ADGP ರ್ಯಾಂಕ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನ ಮಾಡ್ತಿರೋದು ಈ ಒಂದು ಪ್ರಕರಣವನ್ನ. ಸೊ BK ಸಿಂಗ್ ಅವರು ಕೂಡ ನೀವು ಹೇಳಿದಂತೆ ಪ್ರಾಮಾಣಿಕ ಅಧಿಕಾರಿ, ದಕ್ಷ ಅಧಿಕಾರಿ, ಜೊತೆಗೆ ಒಂದಷ್ಟು ಇಂತಹ ಒಂದು ಸೆನ್ಸಿಟಿವ್ ಕೇಸ್ಗಳನ್ನ ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದಂತಹ ಅಧಿಕಾರಿ. ಸೊ ಹಾಗಾಗಿ ಸರ್ಕಾರ ಎಲ್ಲೋ ಒಂದ್ ಕಡೆ ಅವರ ಮೇಲೆ ಒಂದಷ್ಟು ಭರವಸೆಯನ್ನ ಇಟ್ಕೊಂಡು, ಅಂದ್ರೆ ಯಾವುದೇ ರೀತಿಯಾದಂತಹ ಒಂದು ಆಮಿಷಗಳಿಗೆ ಒಳಗಾಗದಂತೆ ತಪ್ಪಿತಸ್ಥರ ವಿರುದ್ಧ ಒಂದು ಸಮರವನ್ನ ಸಾರಬೇಕು. ಜೊತೆಗೆ ನೊಂದಂತಹ ವ್ಯಕ್ತಿಗಳಿಗೆ ನ್ಯಾಯವನ್ನ ಒಂದು ಕೊಡಿಸುವಂತ ಒಂದು ಜವಾಬ್ದಾರಿ ಅವ್ರ ಮೇಲಿದೆ. ಜೊತೆಗೆ ಆ ಜವಾಬ್ದಾರಿಯನ್ನ ಅವರು ಕೂಡ ನಿಭಾಯಿಸ್ತಾರೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಸೊ ಹಾಗಾಗಿ ಯಾಕೆಂತಂದ್ರೆ ಇದು ತುಂಬಾ ರಾಜ್ಯಾದ್ಯಂತ ಅಥವಾ ದೇಶದಾದ್ಯಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಸದ್ದು ಮಾಡ್ತಿರುವಂತಹ ಸುದ್ದಿ. ಹಾಗಾಗಿ ಯಾವುದೇ ಒಂದು ಮುಲಾಜಿಗೆ ಒಳಗಾಗದಂತೆ ಅವರು ಕೆಲಸವನ್ನ ಒಂದು ಟ್ರಾನ್ಸ್ಪರೆಂಟ್ ಆಗಿ ಕೆಲಸವನ್ನ ಮಾಡ್ಲೇಬೇಕಾಗುತ್ತೆ. ಅಂದ್ರೆ ಪಾರದರ್ಶಕವಾಗಿ ಕೆಲಸವನ್ನ ಮಾಡಿದ್ರೆ ಮಾತ್ರ ಎಲ್ಲ ಒಂದ್ ಕಡೆ ನೊಂದಂತ ಕುಟುಂಬದವರಿಗೆ ನ್ಯಾಯ ಕೊಡ್ಸೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನ BK ಸಿಂಗ್ ಅವರು ಅಥವಾ ಟೀಮು ಮಾಡ್ತಾರೆ. ಯಾಕೆಂದ್ರೆ ಈಗಾಗಲೇ ಇಬ್ರು SP ಅವರು ಕೂಡ ಕೊಟ್ಟಿರುವಂತದ್ದು ಅವ್ರ ಟೀಮ್ಗೆ. ಸೊ ಹಾಗಾಗಿ ಈಗ ನ್ಯಾಯಾಂಗ ತನಿಖೆ ಅಂತಂದ್ರೆ ಈಗ ಜೊತೆಗೇನಂತಂದ್ರೆ ಇಲ್ಲಿ ಪ್ರಮುಖವಾಗಿರಂತಂದ್ರೆ ಈ ಒಂದು ಫಸ್ಟ್ ಪ್ರಾಥಮಿಕವಾಗಿ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಯಾಕೆಂತಂದ್ರೆ ಇನ್ವೆಸ್ಟಿಗೇಷನ್ ಆದಂತಹ ಸಂದರ್ಭದಲ್ಲಿ ಯಾರು ತಪ್ಪಿತಸ್ಥರು, ಹೇಗೆ ಲೀಕ್ ಆಯ್ತು ವಿಡಿಯೋಗಳು, ಜೊತೆಗೆ ಯಾರು ಇದರ ಹಿಂದೆ ಯಾರಿದ್ದಾರೆ,
ಸೊ ಆ ಎಲ್ಲವೂ ಕೂಡ ವಿಚಾರಗಳು ಬಯಲಿಗೆ ಬರಬೇಕಾಗುತ್ತೆ. ಸೊ ಹಾಗಾಗಿ ಒಂದು ತನಿಖಾ ತಂಡ ಬೇಕೇ ಬೇಕಾಗುತ್ತೆ. ಅದರಲ್ಲೂ ADGP ರ್ಯಾಂಕ್ ಅವರು ಮಾಡ್ಲೇಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಈಗ ತನಿಖೆ ಸರ್ಕಾರ ಒಂದು ಎಲ್ಲ ಒಂದ್ ಕಡೆ ಒಂದು ಈ ರೀತಿಯಾದಂತ ಒಂದು ಆದೇಶವನ್ನು ಕೊಟ್ಟಿರೋದು ಸರಿ ಇದೆ ಅಂತ ಹೇಳ್ಬೋದು. ಸೊ ಒಂದು ವೇಳೆ ಏನಾದ್ರು ಇಲ್ಲಿ ಏನಾದ್ರು ನೀವ್ ಹೇಳ್ದಂಗೆ ಏನಾದ್ರು ಟ್ರಾನ್ಸ್ಪರೆಂಟ್ ಆಗಿ ಏನಾದ್ರು ಒಂದು ತನಿಖೆ ಆಗದೆ ಇದ್ದಾಗ ಆ ರೀತಿಯಾಗಿ ಅವಾಗ ಈ ಒಂದು ಯೋಚನೆಯನ್ನ ಮಾಡ್ಬೇಕಾಗುತ್ತೆ. ಸೊ ನೋಡೋಣ ಇದು ಯಾಕೆಂದ್ರೆ ಈಗ ಅವರು ಜಸ್ಟ್ ಇನ್ನು ಚಾರ್ಜ್ ಕೂಡ ತಗೊಂಡಿದ್ದಾರೆ. ಎಲ್ಲಾ ತಪ್ಪಿತ ಅಂದ್ರೆ ಯಾರ್ಯಾರಿದ್ದಾರೆ ಅವ್ರೆಲ್ಲರಿಗೂ ನೋಟಿಸ್ ಇಶ್ಯೂ ಮಾಡ್ತಾರೆ. ನೋಟಿಸ್ ಇಶ್ಯೂ ಮಾಡಿ ಈಗ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಅವ್ರನ್ನ ಕೂಡ ಕರೆಸಿ ಎಲ್ಲಿ ಹೇಗೆ ಆಯ್ತು ಇದೆಲ್ಲವನ್ನು ಕೂಡ ಅವರು ಕೂಡ ಒಂದು ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಒಂದು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸ್ತಾರೆ. ವರದಿ ಬಂದ ನಂತರ ಸರ್ಕಾರ ಯಾವ ರೀತಿಯಾದಂತ ಒಂದು ಕ್ರಮವನ್ನ ತಪ್ಪಿತಸ್ಥರ ಮೇಲೆ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಓಕೆ ಥ್ಯಾಂಕ್ ಯು ಅಶ್ವಥ್ ಅವ್ರೆ. ಸರ್, ಈಗ ನಾನಾಗಲೇ ನಿಮಗೆ ಪ್ರಶ್ನೆ ಕೇಳಕ್ ಬಯಸ್ದೆ. ಈಗ ಅವನು ವಿಕೃತವನ್ನ ಮೆರೆದ, ಅವನು ವಿಕಾರಿ. ಆ ವಿಕೃತಿಯನ್ನ ಹಂಚೋದು ಕೂಡ ಮತ್ತಷ್ಟು ಅದಕ್ಕಿಂತ ದೊಡ್ಡ ವಿಕೃತಿ ಅಲ್ವಾ? ಯಾಕಂದ್ರೆ ಒಂದು ಅಪರಾಧ ಮಾಡಿದಷ್ಟೇ ಅಪರಾಧ ಮಾಡಿಸೋದು ಇದೆಯಲ್ಲ, ಅದು ಕೂಡ ಒಂದು ದೊಡ್ಡ ಅಪರಾಧವೇ. ಈಗ ಈ SIT ತನಿಖೆಯಲ್ಲಿ ಇವ್ರ ವಿರುದ್ಧವೂ ಕೂಡ ಇವ್ರಿಗೂ ಕೂಡ ಈ ಸುಳಿಯಲ್ಲಿ ಸಿಕ್ಕಾಕತ್ತಾರೆ ಅಂತ ಯಾರ್ಯಾರು ಹಂಚಿದ್ದಾರೆ, ಆಮೇಲೆ ರಾಜಕೀಯ ಉದ್ದೇಶಕ್ಕೋಸ್ಕರ ಷಡ್ಯಂತ್ರ ಮಾಡಿದ್ದಾರೆ. ಈಗ ಎರಡು ಆಯಾಮದಲ್ಲೂ ಅದು ತನಿಖೆ ಅಂತಂದರೆ ಎಲ್ಲ ಆಯಾಮದ. ಈಗ ಇದನ್ನು ವಿಡಿಯೋ ಆ ಪ್ರಜ್ವಲ್ ಮೊಬೈಲಲ್ಲಿತ್ತು ಅಂತಿದೆ, ಅಲ್ಲಿಂದ ಮತ್ತೆ ಯಾರ ಮೊಬೈಲಿಗೆ ಬಂತು, ಡೇಟಾ ಹೆಂಗೆ ಟ್ರಾನ್ಸ್ಫರ್ ಆಯಿತು, ಕರೆಕ್ಟ್. ಆಮೇಲೆ ಅದನ್ನು ಸರ್ಕ್ಯುಲೇಟ್ ಮಾಡೋ ಮುಂಚೆ ಅವ್ರ ಉದ್ದೇಶ ಏನಿತ್ತು, ಕರೆಕ್ಟ್. ಏನು ಇವರು ಬ್ಲಾಕ್ ಮೇಲ್ ಮಾಡೋಕ್ಕೋ ಅಥವಾ ದುಡ್ಡು ಇದು ಮಾಡೋ ಆ ವಿಚಾರಕ್ಕೋ ಅಥವಾ ರಾಜಕೀಯವಾಗಿ ಇದನ್ನು ಇದು ಮಾಡಬೇಕು ಇತ್ತು. ಸಾವಿರಾರು ಪೆನ್ಡ್ರೈವ್ಗಳು ಪಾರ್ಕ್ಗಳಲ್ಲಿ, ಹಾಸನ ತುಂಬ ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಬಿಸಾಕುವಂಥದ್ದು ಏನಿತ್ತು. ಅದರ ಬದಲು ಸಂಬಂಧಪಟ್ಟ ತನಿಖಾ ಪ್ರಾಧಿಕಾರದ ಎದುರುಗಡೆ ಹೋಗಿ ಕಂಪ್ಲೇಂಟ್ ಅಟ್ಲೀಸ್ಟ್ ಮಹಿಳಾ ಆಯೋಗಕ್ಕೆ ಅಪ್ರೋಚ್ ಮಾಡಿದರೂ ಆಗ್ತಿತ್ತು. ಇದು ತಪ್ಪೆ. ಎಷ್ಟೋ ಹೆಣ್ಮಕ್ಳು ಇದನ್ನು ನಾವು ಆ ಥರ ಪಬ್ಲಿಕಲ್ಲಿ ಅವರಿಗೆಲ್ಲ ಕುಟುಂಬಗಳು ಎಷ್ಟು ಡ್ಯಾಮೇಜ್ ಆಗಿರ್ಬೋದು, ಆ ಹೆಣ್ಮಕ್ಳ ಪರಿಸ್ಥಿತಿ ಏನಾಗಿದೆ, ಈಗ ಎಷ್ಟು ಜೀವಗಳು ಒದ್ದಾಡ್ತಿರ್ಬೋದು. ಅಥವಾ ಮುಂದೆ ಈಗ ಅವರು ಅವಮಾನಕ್ಕೊಳಪಟ್ಟಂಥ ಹೆಣ್ಮಕ್ಳುಗಳು ಮನೆಯಲ್ಲಿ ಹೆಂಗೆ ಅವರು ಕುಟುಂಬಗಳಲ್ಲಿ ಇರ್ತಾರೆ, ಮತ್ತು ಅವ್ರ ಸೂಸೈಡ್ಗಳು ಈ ಥರದ್ದು ಏನಾರು ಆದರೆ. ಸೊ ಅದಕ್ಕೆ ನಾನು ಆಗಲೇ ಹೇಳಿದೆ, ತನಿಖಾಧಿಕಾರಿಗಳ ಜೊತೆಗೆ ಒಬ್ಬ ಆಪ್ತ ಸಮಾಲೋಚಕ ಅಥವಾ ಸಮಾಲೋಚಕಿಯನ್ನು ತಗೊಂಡು ದೇ ಹ್ಯಾವ್ ಟು ಕೌನ್ಸಿಲ್ ದೆಮ್ ಫಸ್ಟ್. ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋರು ಅವ್ರ ಜೊತೆಗೆ ಕೌನ್ಸಿಲರ್ಸ್ನೂ ಕರ್ಕೊಂಡು ಹೋಗಿ ಅವರು ಆಪ್ತ ಸಮಾಲೋಚನೆ ಮಾಡಿ ವಾಸ್ತವ ಏನಿತ್ತು, ಅವರ ಪರಿಸ್ಥಿತಿ ಏನಿತ್ತು, ಯಾಕೆ ಈ ಕೃತ್ಯಕ್ಕೆ ಅವರು ಒಳಗಾದರು, ಅಥವಾ ಇವನು ಒತ್ತಾಯ ಮಾಡಿದ್ನೋ, ವಶೀಲೀಕರಣ ಮಾಡಿದ್ನೋ, ಅಥವಾ ಇವನು ಅವರಿಗೆ ಯಾವ ರೀತಿ ಪ್ರಭಾವ ಬೀರಿ ಮಾಡಿದ್ನೋ, ಅಥವಾ ಯಾವ ಇದಕ್ಕೆ ಅನುಕೂಲಕ್ಕೆ ಏನು ಅವ್ರಿಗೆ ಬೆನಿಫಿಟ್ ಆ ಥರ. ಸೊ ಇದನ್ನೆಲ್ಲ ನಾವು ಮಾಡುವಾಗ ಆಮೇಲೆ ಅವರಿಗೆ ನೈತಿಕ ಸ್ಥೈರ್ಯನೂ ಕೂಡ ತುಂಬಬೇಕಾಗುತ್ತೆ. ಹಾಗಾಗಿ ಒಬ್ಬ ಕೌನ್ಸಿಲರ್ನ ಕೌನ್ಸಿಲರ್ನ ತೊಗೊಂಡೆ ಅವರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಜೊತೆಗೇ ಅವ್ರಿಗೆ ಕೌನ್ಸಿಲಿಂಗು ಮಾಡಿಬಿಟ್ಟು ತುಂಬ ಗುಪ್ತವಾಗೂ ಇಡಬೇಕು. ಇದನ್ನೆಲ್ಲ ಈಗ ತುಂಬ ಗುಪ್ತವಾಗಿರಬೇಕು. ಇದು ಈ ಥರ ಸೋಷಿಯಲಲ್ಲಿ ಸಮಾಜದಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿದ್ದು ಇದು ಅಕ್ಷಮ್ಯ. ಇದು ಅಪರಾಧ ಮಾಡಿದ್ದು ಒಂದಾದರೆ ಇದನ್ನು ಈ ಥರ ಪಬ್ಲಿಸೈಸ್ ಮಾಡಿದ್ದು ತುಂಬ ಅಕ್ಷಮ್ಯ ಅಪರಾಧ. ಈಗ ಮೇಡಮ್, ಈ ವಿಚಾರ ಎಲ್ಲೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದಂಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಜನ ಆ ಲಿಂಕ್ ನನಗೆ ಕಳಿಸು ಅಂದರೆ ಎಂಥ ಹಗರಣ ಆಗಿದೆಯಪ್ಪ, ಎಷ್ಟು ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಬೀದಿಗೆ ಬರ್ತಾ ಇದೆಯಲ್ಲಪ್ಪ. ಅವರು ನಮ್ಮ ಅಕ್ಕ ಆಗಿದ್ರೆ, ಅವ್ರು ನಮ್ಮ ತಂಗಿ ಆಗಿದ್ರೆ, ಪಾಪ ಅವ್ರ ಬದುಕು ನಮ್ಮಂಗೆ ಅಲ್ವಾ, ಆ ಹೆಣ್ಮಕ್ಳ ಬದುಕು ಹೆಂಗಿರುತ್ತೆ, ಏನಾಗ್ಬೋದು, ಅವರ ಒಳಗಿನ ಯಾತನೆಗಳೇನು, ಮುಂದಿನ ಪರಿಣಾಮಗಳೇನು ಅನ್ನೋದು ಯೋಚನೆ ಮಾಡಿದೆ ನಮ್ಮ ಜನ ಚಪಲ ಚೆನ್ನಿಗರಾಗಿ ವಿಡಿಯೋ ಕಳಿಸು, ಏನಿದೆ ನೋಡೋಣ, ಇನ್ನೂ ಕಳಿಸು, ಲಿಂಕ್ ಶೇರ್ ಮಾಡೋದು, ಈ ಥರ ಮನಸ್ಥಿತಿ ಇದೆಯಲ್ಲ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೀವು ಹೇಳಿದ್ದು ನಿಜವಾಗ್ಲೂ ಕೇಳೋವಂಥ ಪ್ರಶ್ನೆ. ಯಾಕಂದರೆ ಬೆಳಗ್ಗೆ ವಿಚಾರ ಗೊತ್ತಾದ್ಮೇಲೆ ಈ ಥರ ವಿಡಿಯೋ ಇದೆಯಂತೆ ಅಂತ ತಕ್ಷಣ ಬರೀ ಕೇಳಿದ್ದೇ ಸಾಕು, ನಮಗೆ ವಿಡಿಯೋ ನೋಡ್ಲಿಕ್ಕೆ ಇಷ್ಟ ಆಗಲಿಲ್ಲ. ಯಾಕಂದರೆ ಅಂಥ ಹೆಣ್ಮಕ್ಳ ಮರ್ಯಾದೆ ಪ್ರಶ್ನೆ. ಹೆಣ್ಣು ಮಕ್ಕಳದು ಈ ವಿಡಿಯೋ ಹಂಚಿರೋದು ಒಂದು ತಪ್ಪೆ. ಆಮೇಲೆ ಅದನ್ನ ನೋಡಕ್ಕೆ ಆಸೆ ಪಡ್ತಾರಲ್ಲ, ಅದು ಕೂಡ ಅಪರಾಧನೇ. ಅದು ಕೂಡ ಅಷ್ಟೇ ಪ್ರಮಾಣದ ಅಪರಾಧ. ಇಂಥವ್ರಿಗೆಲ್ಲ ಒಂಥರ ಸಪೋರ್ಟಿವ್ ಇದ್ದಂಗೆ ಅದು. ನಿಜವಾಗ್ಲೂ ಖಂಡಿಸ್ತೀನಿ ಇದನ್ನ ವಿಚಾರವಾಗಿ. ಮತ್ತೆ ನೀವು ಹೇಳಿದ್ರಿ ಯಾರ್ಯಾರು ಈಗ ನಾವು
ಅವ್ರಿಗೆ ಏನು ಈ ಪಾಪ ಬಲಿಯಾಗಿದ್ದಾರೆ ಹೆಣ್ಮಕ್ಳು, ಅವರಿಗೆ ನಾವು ಹೆದರ್ಸೋದಕ್ಕಿಂತ ನಾವೆಲ್ಲರೂ ಒಟ್ಟಿಗೆ ಅವರಿಗೆ ಒಂದು ಮೆಸೇಜ್ ಕೊಡೋಣ. ನೀವು ಹೆದರಬೇಡಿ, ಧೈರ್ಯವಾಗಿ ಬಂದು ಫೇಸ್ ಮಾಡಿ, ಹೇಳಿ. ಯಾಕಂದರೆ ಅವ್ರ ಕಂಪ್ಲೇಂಟ್ಸ್ನ ನಾವು ಗುಪ್ತವಾಗಿ ಕೂಡ ಇಡ್ಬೋದು. ಅವ್ರ ಮುಖನಾಗಲಿ ಅವ್ರ ಪರಿಚಯನ ಸಮಾಜಕ್ಕೆ ತಿಳಿಸ್ಲಾರ್ದೆ ಅದನ್ನು ನಾವು ಗುಪ್ತವಾಗಿಟ್ಟು ಅದನ್ನು ಕಾನೂನುಬದ್ಧವಾಗಿ ಏನು ಅದನ್ನು ಕ್ರಮ ತಗೋಬಹುದು ಅನ್ನೋದನ್ನು ಈಗಾಗಲೇ ನಮ್ಮ ಅಧ್ಯಕ್ಷರುಗಳು ಇದನ್ನು ಮುಖಾಂತರವಾಗಿ ಮೀಡಿಯಾ ಮುಖಾಂತರವಾಗಿ ಹೇಳಿದ್ದಾರೆ. ಅದನ್ನು ನಮ್ಮ ಕಾನೂನು ಮಾಡುತ್ತೆ ಅನ್ನೋದು ನಮಗೆ ನಂಬಿಕೆ ಇದೆ, ಮಾಡ್ತಾರೆ ಅದನ್ನು. ಆದರೆ ಹೆಣ್ಣುಮಕ್ಳಿಗೆ ಹೊರಗೆ ಕರೆಯೋ ಅಂಥ ಧೈರ್ಯ, ಅವ್ರು ಕರೆಸೋ ಅಂಥದ್ದನ್ನು ನಾವೆಲ್ಲರೂ ಇವತ್ತು ಮಾಡಬೇಕಾಗಿದೆ. ಯಾಕಂದರೆ ನಾವೆಲ್ಲ ಒಂದೇ ಸಮಾಜದಲ್ಲಿರೋದು. ಇವತ್ತು ಇದು ನಡೆಯೋದನ್ನು ನೋಡಿದ್ರೆ ನಿಜವಾಗ್ಲೂ ಏನು ನಮ್ಮ ಸಮಾಜದ ಭವಿಷ್ಯ ಏನು, ನಮ್ಮ ದೇಶದ ಭವಿಷ್ಯ ಏನು? ಗಾಂಧೀಜಿಯವ್ರು ಹೇಳ್ತಿದ್ರು ರಾತ್ರಿ 2 ಗಂಟೆಗೆ ಹೆಣ್ಮಕ್ಳು ಓಡಾಡಿದ್ರೆ ನಮಗೆ ಸ್ವತಂತ್ರ ಸಿಕ್ದಂಗೆ ಅಂತೇಳಿ. ಇಲ್ಲಿ ಒಬ್ಬ ಜನಪ್ರತಿನಿಧಿ ಕೈಯಲ್ಲಿ ಪಕ್ಕ ಇರೋದಕ್ಕೇ ಭಯ ಆಗ್ತಾ ಇದೆಯಲ್ಲ, ಎಂಥದ್ದಿದು? ಒಬ್ಳು ಕೆಲಸದವಳು ಹೇಳ್ತಾರೆ, ಬೆಳಗ್ಗೆ ಹೋಗಿ ಸಾಯಂಕಾಲ ಅವ್ರ ಮನೆಯಿಂದ ಈಚೆ ಬರುವಾಗ ಅವಳದೊಂದು ಕೇಳಿದೆ, ನಾನು ಕೇಳ್ಪಟ್ಟು, ಹೆದರ್ಕೊಂಡು ಹೊರಗೆ ಬರ್ತಿದ್ಲಂತೆ ಅವಳು. 12 ಗಂಟೆ ರಾತ್ರಿಯಿಂದ ಅವ್ರ ಮನೆಯಿಂದ ಬರ್ತಾರೆ ಅಂದರೆ, ಅಲ್ಲ ರೀ, ಒಬ್ಬರು ರಾಜಕಾರಣಿ ಮನೆಗೆ ಒಬ್ಬ ಅಧಿಕಾರದಲ್ಲಿರೋಂಥವ್ರ ಮನೆಗೆ ಹೋಗ್ತಾ ಇದೀವಿ ಅಂದರೆ ಧೈರ್ಯವಾಗಿ ಹೋಗಿ ಧೈರ್ಯವಾಗಿ ಬರಬೇಕು. ಹೌದು ಅಲ್ವಾ? ಇವತ್ತು ಒಬ್ಬ ರಾಜಕಾರಣಿಯ ಮನೆಗೆ ಹೋಗ್ಬೇಕು ಅಂದ್ರೆ 100 ಸಲ ಯೋಚನೆ ಮಾಡಬೇಕು. ಯಾವ ತರ ಸಮಾಜ ಇದು? ಅಲ್ಲೋದ್ರೆ ನಮ್ಮ ಆನ ಮರ್ಯಾದೆ ಉಳಿಯುತ್ತಾ? ಎಲ್ಲಿ ವಿಡಿಯೋ ಮಾಡ್ತಾರೆ, ಎಲ್ಲಿ ರೆಕಾರ್ಡ್ ಮಾಡ್ತಾರೆ? ಈಗ ರಾಜಕಾರಣಿಗಳ ಜೊತೆ ತುಂಬಾ ಕೆಲಸ ಮಾಡ್ಬೇಕಾಗುತ್ತೆ. ನಮ್ಗೆ ಏನೋ ಒಂದು ಪರಿಹಾರ ಬೇಕಾಗಿತ್ತೆ, ಇನ್ನೇನೋ ಸವಲತ್ತು ಬೇಕಾಗಿರುತ್ತೆ, ಒಂದು ಅರ್ಜಿಗೆ ಸೈನ್ ಮಾಡಿಸ್ಕೋಬೇಕಾಗಿರುತ್ತೆ. ಇಂಥವ್ರ ಹತ್ರ ಹೋಗ್ಬಿಟ್ರೆ ಬಿಡ್ತಾರೆ ರಾಜಕಾರಣಿಗಳು, ಅಧಿಕಾರಿಗಳು. ಇದನ್ನೆಲ್ಲ ನಾವು ಸುಮ್ಮನೆ ಕೂತ್ಕೊಂಡ್ರೆ ಎಲ್ಲರೂ ಕಲಿತಾರೆ ಇದನ್ನ. ಇದಕ್ಕೆ ನಾವೆಲ್ಲರೂ ವಿರೋಧ ಪಡಿಸ್ಬೇಕು. ಅದರಲ್ಲೂ ಈ ಮುಖಾಂತರ ದೇವೇಗೌಡರಿಗೆ ನಾನು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವ್ರದ್ದು ಏನು ಅವ್ರ ಆರ್ಗನೈಸೇಷನ್ ಅಲ್ಲಿ ಚಿಹ್ನೆ ಆಗಿಟ್ಟಿದ್ದಾರೆ, ಒಬ್ಳು ಬಡವ ಹೆಣ್ಮಗಳು ತೆನೆಯನ್ನ ಎತ್ಕೊಂಡು ಹೋಗೋದನ್ನ ಅವರು ಸಂಕೇತವಾಗಿ ಇಟ್ಟಿದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಳು ಬಡವ ಹೆಣ್ಮಗಳ ಅವರು ಬಡವ ಹೆಣ್ಮಗಳನ್ನ ಮುಂದೆ ಇಟ್ಕೊಂಡಿದ್ದಾರೆ. ಇವತ್ತು ಅವ್ರ ಮನೇಲಿ ಎಷ್ಟು ಜನ ಬಡವ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಇದಕ್ಕೆ ಅವ್ರು ಏನು ಉತ್ತರ ಕೊಡ್ತಾರೆ? ಬರೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಸಾಕ, ಇನ್ನು ಉಚ್ಚಾಟನೆ ಮಾಡಲಿಲ್ಲ ಅಂತಾರೆ ಅಂತ ಕೇಳ್ಪಡ್ತಾ ಇದೀವಿ. ಬರೇ ಅವ್ರೊಬ್ಬರದೇ ಅಲ್ಲ, ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ? ಈಗ ಮೊನ್ನೆ ಚುನಾವಣೆ ನಡೆದಿದೆ, ಅದನ್ನ ರದ್ದುಪಡಿಸ್ಬೇಕು. ಅವ್ರದ್ದು ಎಲೆಕ್ಷನ್ಸು, ಅವರನ್ನ ನಾವು ಯಾರು ಆಯ್ಕೆ ಮಾಡಬಾರ್ದು. ಇಂಥವ್ರಿಗೆ ಏನಾರು ಅಧಿಕಾರ ಕೈ ಕೊಟ್ರೆ ಸುಮ್ಮನೆ ಬಿಡ್ತಾರ? ಮತ್ತೆ ಕೇಂದ್ರ ಸರ್ಕಾರ ಯಾವ ಥರ ಇದಕ್ಕೆ ಉತ್ತರ ಕೊಡುತ್ತೆ? ಪ್ರಜ್ವಲ್ ಅವ್ರನ್ನ ಹೆಂಗೆ ಕರೆಸ್ತಾರೆ ಇವರು? ಏನು ಬೇಕಾದ್ರೂ ಮಾಡಿ ನಮ್ಮ ದೇಶದಿಂದ ಓಡೋಗ್ಬೋದಾ? ಓಕೆ ಸರ್, ಕೊನೆಯದಾಗಿ ನೀವೇನು ಹೇಳ್ತೀರಿ? ನೋಡಿ, ಸರ್ಕಾರದ ಮೇಲೆ ಜವಾಬ್ದಾರಿ ಇದೆ. ಈಗ ಸರ್ಕಾರ ಏನು ಮಾಡುತ್ತೆ ಅಂತ ನಾವು ಕಾದು ನೋಡೋಣ. ನಮಗೆ ನಂಬಿಕೆ ಇದೆ, ಸಿದ್ದರಾಮಯ್ಯ ಅವ್ರ ಸರ್ಕಾರ ಒಳ್ಳೆ ತೀರ್ಮಾನ ತಗೊಂಡು ತಪ್ಪಿತಸ್ಥ ಏನಿದಾನೋ ಅವನಿಗೆ ಶಿಕ್ಷೆ ಕೊಡಿಸ್ತಾರೆ. ಅದೇ ರೀತಿಯಲ್ಲಿ ಯಾರು ವಿಡಿಯೋ ಲೀಕ್ ಮಾಡಿ ಎಲ್ಲ ಪ್ರಚಾರ ಮಾಡಿದಾರೋ ಅವ್ರಿಗೂ ಶಿಕ್ಷೆ ಆಗಿ ಮುಂದಿನ ದಿನದಲ್ಲಿ ಇದೊಂದು ಮಾದರಿಯಾದ ಜಡ್ಜ್ಮೆಂಟ್ ಆಗಬೇಕು ಅಂತ, ಒಂದು ಮಾದರಿಯಾದ ತೀರ್ಮಾನ ಆಗತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾನು ಇದ್ದೀನಿ. ಹಂಗಾಗಿ ಯಾರಿಗೆ ಅನ್ಯಾಯ ಆಗಿದೆಯೋ ದಯಮಾಡಿ ಸರ್ಕಾರದ ಮುಂದೆ ಬನ್ನಿ. ಸರ್ಕಾರದವರು ಸಿದ್ದರಾಮಯ್ಯ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಬೇಕು ಅಂತ ಈ ಮೂಲಕ ಮನವಿ ಮಾಡ್ತೀನಿ. ಓಕೆ ಸರ್, ಪ್ರಸನ್ನ ಸರ್, ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಚಿಂತನೆಗಳನ್ನು, ಆಗ್ರಹವನ್ನು ವ್ಯಕ್ತಪಡಿಸಿದಿರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ರೋಹಿಣಿ ಮೇಡಮ್, ನೀವು ಕೂಡ ಮಹಿಳೆಯರ ಪರವಾಗಿ ಮಹಿಳಾ ಧ್ವನಿಯನ್ನ ಮತ್ತೆ ಮಹಿಳೆಯರ ರಕ್ಷಣೆ, ಸಂರಕ್ಷಣೆ ಬಗ್ಗೆ ನಿಮ್ಮ ಧ್ವನಿಯನ್ನ ಎತ್ತಿದಿರಿ. ನಿಮಗೂ ಕೂಡ ಧನ್ಯವಾದಗಳು. ಹರೀಶ್ ಸರ್, ಕಾನೂನಿನ ನೆಲೆಯಲ್ಲಿ ನೀವು ಕೂಡ ಎಲ್ರಿಗೂ ಒಂದೇ ಕಾನೂನು, ಅದು ಕಟ್ಟುನಿಟ್ಟಾಗಿ ಜಾರಿಯಾದರೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಮತ್ತು ಕಾನೂನಿನ ನ್ಯಾಯ ಸಿಗುತ್ತೆ ಅನ್ನೋದನ್ನು ನೀವು ಕೂಡ ಎತ್ತಿ ಹಿಡಿದಿರಿ. ನಿಮಗೂ ಧನ್ಯವಾದಗಳು. ನೋಡಿದ್ರಲ್ಲ ಸ್ನೇಹಿತರೆ, ಯಾವುದೇ ಒಂದು ಸಮಾಜದಲ್ಲಿ ಇಂಥ ಅನ್ಯಾಯಗಳಾದಾಗ ಅದನ್ನು ಪ್ರತಿಭಟಿಸುವ, ಖಂಡಿಸುವ ಮತ್ತು ಒಕ್ಕರ್ಲಿನಿಂದ ಈ ವಿಚಾರದ ಬಗ್ಗೆ ಮಾತನಾಡುವ ಒಂದು ಆಲೋಚನಾ ಕ್ರಮವನ್ನು ರೂಪಿಸುವ ಮತ್ತು ಪ್ರಭುತ್ವಗಳಿಗೊಂದು ಒತ್ತಡ ಶುರುವಾಗಬೇಕು. ಇಂಥ ಸಮಾಜದಲ್ಲಿ ಇಂಥ ಹಗರಣಗಳಾದಾಗ ನಮ್ಮ ಸಮಾಜ ಯಾವತ್ತೂ ಕೂಡ ಸ್ಪಂದಿಸುತ್ತೆ, ಅದನ್ನು ಖಂಡಿಸುತ್ತೆ ಅನ್ನುವಂಥ ಒತ್ತಡಗಳು ಬಂದಾಗ ಸರ್ಕಾರಗಳು ಕೂಡ ಎದುರಿ ನಿಷ್ಪಕ್ಷಪಾತವಾದ ತನಿಖೆಗೆ ಆಗ್ರಹಿಸ್ತವೆ. ಮತ್ತು ಯಾರು ಇಂಥ ಕೃತ್ಯಗಳನ್ನ ಮಾಡ್ತಾರೆ, ಮಹಿಳೆಯರನ್ನ ಬಳಸ್ಕೊಂಡು ಲೈಂಗಿಕ ಹಗರಣಗಳನ್ನ ಮಾಡ್ತಾರೆ, ಮಹಿಳೆಯರ ದಮನ ಮಾಡ್ತಾರೆ, ಅಂಥವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟಾಗ ಮಾತ್ರ ಒಂದು ಭಯ ಇರುತ್ತೆ. ಇಲ್ಲ ಅಂದರೆ ಇವೆಲ್ಲ ಸರ್ವೇ ಸಾಮಾನ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು, ವ್ಯವಸ್ಥೆ ಮತ್ತು ಮಾಧ್ಯಮ ಒಟ್ಟಿಗೆ ಹೋರಾಡಿ ಇಂಥ ಭ್ರಷ್ಟರನ್ನು, ಇಂಥ ಲಂಪಟರನ್ನು ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸುವ ಕೆಲಸವನ್ನು ನಾವೆಲ್ಲರೂ ಮಾಡುವ ಮತ್ತು ಸರ್ಕಾರ ಮಾಡಲಿ ಅನ್ನೋ ಆಗ್ರಹದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.